ಈ ತರ ಲಿಪ್ಸ್ಟಿಕ್ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ಹೇಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ನಮ್ಮ ಮಕ್ಕಳು ಯಾವಾಗ್ಲೂ ಲಿಪ್ಸ್ಟಿಕ್ ಬೇಕು, ಲಿಪ್ಸ್ಟಿಕ್ ಹಚ್ಕೊಳ್ತೀವಿ ಅಂತ ಹಠ ಮಾಡಿದಾಗ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಲಿಪ್ಸ್ಟಿಕ್ ಅನ್ನ ಮಕ್ಕಳಿಗೆ ಕೊಟ್ರೆ ನಾವು ಸೇಫ್ ಆಗಿರುತ್ತೆ ತಾನೆ. ಯಾವ ಭಯನೂ ಇರೋದಿಲ್ಲ, ಯಾವ ಕೆಮಿಕಲ್ ಇರುತ್ತೆ ಏನೂ ಭಯ ಇರೋದಿಲ್ಲ. ಏನ್ ಹಾಕಿರ್ತೀವಿ ನಮ್ಗೂ ಗೊತ್ತಿರತ್ತೆ, ನಾವು ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಇದು ಪಿಂಕಿಶ್ ಕಲರ್ ಆಗಿ ಬರುತ್ತೆ ನೋಡಿ, ಈ ತರ ಕಲರ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಮನೆಯಲ್ಲೇ ಆರಾಮ್ಸಾಗಿ, ಯಾರಿಗೂ ಗೊತ್ತಿಲ್ಲ ಅನ್ನೋರು ಕೂಡ ಮನೆಯಲ್ಲಿ ಆರಾಮ್ಸಾಗಿ ಮಾಡ್ಕೋಬಹುದು. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನೆಲ್ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲ ತರದ ಟಿಪ್ಸಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಹಾಕುವ ವಿಡಿಯೋ ಸಹ ನಿಮ್ಗೆ ಸಿಗತ್ತೆ. ಓಕೆ, ಇವಾಗ ಈ ವಿಡಿಯೋ ಹೇಗ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ, ಎಲ್ರಿಗೂ ಯೂಸ್ ಆಗತ್ತೆ. ಮನೆಯಲ್ಲೇ ಲಿಪ್ಸ್ಟಿಕ್ ಅನ್ನ ರೆಡಿ ಮಾಡ್ಕೊಳ್ಳಿ, ಕಂಪ್ಲೀಟ್ ಆಗಿ ನಿಮ್ಗೆ ಯೂಸ್ ಇರುತ್ತೆ ಅಂತಾನೆ ಹೇಳ್ಬಹುದು. ಲಾಂಗ್ ಸ್ಟೇ ಅಂತ ಕೇಳಿದ್ರೆ, ಅಂತ ಲಾಂಗ್ ಸ್ಟೇ ಅಂದ್ರೆ 7 hours 8 hours ಅಂತ ಹೇಳಲ್ಲ, ಒಂದ್ 3 to 4 hours ನಿಮ್ಗೆ ಸ್ಟೇ ಇರುತ್ತೆ, ಪ್ರಾಬ್ಲಮ್ಸ್ ಇಲ್ಲ. ನೀವೇನಾದ್ರೂ ತಿಂದಾಗ ಜಸ್ಟ್ ಲೈಟ್ ಆಗಿ ಹೋಗುತ್ತೆ, ಮತ್ತೆ ಹಚ್ಕೊಂಡ್ರೆ ನಿಮ್ಗೆ ಅಪ್ಲೈ ಆಗತ್ತೆ. ಅದು ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಒಂದ್ ಮೆಥಡ್ ಇದೆ. ಸೊ ಫಸ್ಟ್ ಒಂದ್ಸಲ ಲೇಯರ್ ಆಗಿ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಲಾಂಗ್ ಸ್ಟೇ ಆಗ್ಬೇಕಾದ್ರೆ ಇನ್ನೊಂದ್ ಲೇಯರ್ ತರ ಯಾವ ತರ ಹಚ್ಕೊಳ್ಳೋದು ಎಲ್ಲೋದನ್ನ ನಾನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿ. ಹೋಮ್ ಮೇಡ್ ಲಿಪ್ಸ್ಟಿಕ್ ಇವಾಗ ಹೇಗ್ ಮಾಡೋದಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಒಂದ್ ಚಿಕ್ಕ ಬೌಲ್ ತಗೊಳ್ಳಿ. ಈ ಬೌಲ್ಗೆ ನೀವು ಈ ಸೈಜ್ ಬೌಲ್ ಸಾಕಾಗತ್ತೆ, ಏನ್ ದೊಡ್ಡ ಬೌಲ್ ಬೇಕಂತಿಲ್ಲ, ಚಿಕ್ಕ ಬೌಲ್ ಅಲ್ಲೇ ಮಾಡ್ಕೋಬಹುದು. ಸ್ವಲ್ಪನೇ ಮಾಡ್ಕೊಳ್ಳೋದಲ್ವಾ, ಹಾಗಾಗಿ ನಾನಿಲ್ಲಿ ಒಂದೇ ಲಿಪ್ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀವು ಬೀಸ್ ವ್ಯಾಕ್ಸ್ ಅಂತ ಸಿಗತ್ತೆ, ಇದನ್ನ ಹಾಕೊಳ್ಳಿ 1 ಟೀ ಸ್ಪೂನ್ ಆಗಷ್ಟು. ಇದನ್ನ ಯಾಕೆ ಹಾಕ್ಬೇಕಂತ ಹೇಳಿದ್ರೆ, ನಮ್ ಲಿಪ್ಸ್ಟಿಕ್ ಗಟ್ಟಿಯಾಗಿ ಬರ್ಬೇಕು ಮತ್ತೆ ಲಾಂಗ್ ಸ್ಟೇ ಇರ್ಬೇಕು ಲಿಪ್ಸ್ ಅಲ್ಲಿ ಅಂತ ಹೇಳಿದ್ರೆ ನೀವು ಈ ಬೀಸ್ ವ್ಯಾಕ್ಸ್ ಅನ್ನ ಯೂಸ್ ಮಾಡ್ಬೇಕು. ಒಂದ್ ವೇಳೆ ಈ ಬೀಸ್ ವ್ಯಾಕ್ಸ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನೀವು ವ್ಯಾಸ್ಲಿನ್ ಕೂಡ ಯೂಸ್ ಮಾಡ್ಬೋದು. ಅಂದ್ರೆ ಪೆಟ್ರೋಲಿಯಂ ಜೆಲ್ಲಿ ಅಂತ ಹೇಳ್ತೀವಲ್ಲ, ಅದನ್ನ ಕೂಡ ಇಲ್ಲಿ ಯೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ನೀವು ಮತ್ತೆ 1 ಟೀ ಸ್ಪೂನ್ ಆಗುವಷ್ಟು ಹರಳೆಣ್ಣೆ. ಹರಳೆಣ್ಣೆ ಯಾಕೆ ಯೂಸ್ ಮಾಡ್ತೀವಿ ಹೇಳಿ? ಕಲ್ಲರು ನಮ್ಮ ಲಿಫಿಗೆ ಚೆನ್ನಾಗಿ ಅಂಟ್ಕೋಬೇಕು. ಓಕೆ, ತುಟಿಗೆ ಚೆನ್ನಾಗಿ ಅಂಟ್ಬೇಕಾದ್ರೆ ನಮ್ಗೆ ಈ ಹರಳೆಣ್ಣೆ ಹೆಲ್ಪ್ ಮಾಡುತ್ತೆ. ಹರಳೆಣ್ಣೆ ಒಂಥರ ಅಂಟಿರತ್ತೆ ಅಲ್ವಾ, ಅದಕ್ಕಾಗಿ ನಮ್ಗೆ ಆ ಕಲರ್ ನೀಟಾಗಿ ಕೂರೋದಕ್ಕೆ ಮತ್ತೆ ನೀಟಾಗಿ ಸೆಟ್ ಆಗೋದಕ್ಕೆ ಹರಳೆಣ್ಣೆ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ತೆಂಗಿನೆಣ್ಣೆ ಸ್ವಲ್ಪ ಸ್ಮೂತ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅರ್ಧ ಟೀ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ತಗೊಂಡು ಇದೆಲ್ಲದನ್ನ ನೀವು ಡಬಲ್ ಬಾಯ್ಲ್ ಮಾಡ್ಕೊಳ್ಳಿ. ಅದು ಕಂಪ್ಲೀಟ್ ಆಗಿ ಮೆಲ್ಟ್ ಆಗ್ಬೇಕು. ಈ ಬೀಸ್ ವ್ಯಾಕ್ಸ್ ಇದೆಯಲ್ಲ, ಅದು ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿ ಈ ಉಳಿದ 2 ಆಯಿಲ್ ಜೊತೆ ಅದು ಮಿಕ್ಸ್ ಆಗ್ಬೇಕು. ಇವಾಗ ನೋಡಿ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿದೆ. ಅದಾದ್ಮೇಲೆ ನೀವಿಲ್ಲಿ ನಿಮ್ಗೆ ಲಿಪ್ಸ್ ಕಲರ್ ಯಾವ್ದು ಬೇಕು ಅಂದ್ರೆ ಯಾವ ಕಲರ್ ಇಷ್ಟ ಪಡ್ತಿದ್ದೀರಾ, ರೆಡ್ ಬೇಕಾ, ಇಲ್ಲ ಪಿಂಕ್ ಬೇಕಾ, ಇಲ್ಲ ಬ್ರೌನಿಶ್ ಬೇಕಾ, ಅದ್ರ ರಿಲೇಟೆಡ್ ಕಲರ್ ಅನ್ನ ನೀವು ಇಲ್ಲಿ ತಗೋಬಹುದು. ನಾನಿಲ್ಲಿ ಪಿಂಕಿಶ್ ರೆಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ದಾಸವಾಳದ ಹೂವಿನ ಪೌಡರ್ ಸಿಗತ್ತಲ್ವಾ, ಅದನ್ನ ಒಂದು ಅರ್ಧ ಟೀ ಸ್ಪೂನ್ ಇದಕ್ಕೆ ಹಾಕೊಂಡೆ. ನೀವಿಲ್ಲಿ ಬೀಟ್ರೂಟ್ ಪೌಡರ್ ಯೂಸ್ ಮಾಡಬಹುದು ರೆಡ್ ಬರುವುದಕ್ಕೆ, ಇಲ್ಲ ಕೊಕೋ ಪೌಡರ್ ಯೂಸ್ ಮಾಡಿದ್ರೆ ಬ್ರೌನ್ ಆಗತ್ತೆ. ಈ ತರ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಅನ್ನ ಇಲ್ಲಿ ಆಡ್ ಮಾಡ್ಕೋಬಹುದು. ಅದಾದ್ಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ ಒಂದು ಹಾಕಿ. ಇದು ನಿಮ್ಗೆ ಲಿಪ್ ಕೇರ್ ಕೂಡ ಆಗತ್ತೆ ಮತ್ತೆ ಲಿಪ್ ಶೈನಿ ಕೂಡ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ ಸೇರಿಸೋದ್ರಿಂದ. ಓಕೆ, ಇದನ್ನ ಇವಾಗ ಚೆನ್ನಾಗಿ ಬೀಟ್ ಮಾಡ್ಬೇಕು. ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಅದು ನಿಮ್ಗೆ ಒಂದ್ ಥಿಕ್ನೆಸ್ ಬರ್ಬೇಕು. ಅಲ್ಲಿ ತನಕ ಒಂದ್ 5 ನಿಮಿಷ ನೀವು ಬೀಟ್ ಮಾಡ್ತಾ ಇದ್ರೆ ಅದೊಂದ್ ಒಳ್ಳೆ ಕನ್ಸಿಸ್ಟೆನ್ಸಿ ಆಗಿ ಬರುತ್ತೆ. ಒಂದ್ ವೇಳೆ ನಿಮ್ಮ ಹತ್ರ ಮೌಲ್ಡ್ ಏನಾದ್ರು ಇತ್ತು, ಲಿಪ್ಸ್ಟಿಕ್ ಮೌಲ್ಡ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಲಿಕ್ವಿಡ್ ಇರುವಾಗ್ಲೇನೆ ಅದಕ್ಕೆ ಹಾಕ್ಬಿಡಿ, ಅವಾಗ ಗಟ್ಟಿ ಆಗತ್ತೆ. ನನ್ನ ಹತ್ರ ಲಿಪ್ಸ್ಟಿಕ್ ಮೌಲ್ಡ್ ಇಲ್ದೇ ಇರೋ ಕಾರಣ ನಾನ್ ಏನ್ ಮಾಡಿದೀನಿ ಅಂದ್ರೆ, ಇವಾಗ ಮುಂಚೆ ಎಲ್ಲ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡಿರೋ ಬಾಕ್ಸ್ ಎಲ್ಲ ಇರುತ್ತಲ್ವಾ ಖಾಲಿ ಆಗಿರೋದು, ಅದನ್ನ ಹಾಗೆ ಎತ್ತಿಟ್ಕೊಂಡಿದೀನಿ. ಅದನ್ನ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಔಟ್ ಸೈಡ್ ಸ್ವಲ್ಪ ಗಟ್ಟಿ ಆಗ್ಲಿ ಅಂತ ವೆಯ್ಟ್ ಮಾಡಿದೆ. ಸ್ವಲ್ಪ ಈ ತರ ಬಂತು ನೋಡಿ. ಈ ತರ ಕನ್ಸಿಸ್ಟೆನ್ಸಿ ಇದ್ದಾಗ ನಮ್ ಲಿಪ್ಸ್ಟಿಕ್ ಗೆ ಫಿಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದ್ ವೇಳೆ ನಿಮ್ಮ ಹತ್ರ ಮೋಲ್ಡ್ ಇತ್ತು, ಲಿಪ್ಸ್ಟಿಕ್ ಮೋಲ್ಡ್ ಇದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಲಿಕ್ವಿಡ್ ಇರುವಾಗ್ಲೇ ಹಾಕೊಂಡ್ರೆ ಅದ್ರಲ್ಲೇ ಆಟೋಮೆಟಿಕ್ ಒಂದು 2 hours ಬಿಟ್ಟಿದ್ರೆ ನಿಮ್ಗೆ ಗಟ್ಟಿಯಾಗಿ ಬಿಡುತ್ತೆ. ಇವಾಗ ನೋಡಿ ನಂದು ಲಿಪ್ಸ್ಟಿಕ್ ಖಾಲಿ ಆಗಿರುವ ಲಿಪ್ಸ್ಟಿಕ್ ಅದಕ್ಕೆ ನಾನು ಫುಲ್ ಫಿಲ್ ಮಾಡ್ಕೋತೀನಿ. ನಿಮ್ಗೆ ಅದು ಮೇಲ್ಗಡೆ ಬರುತ್ತೆ ಆಮೇಲೆ. ಓಕೆ, ಫಿಲ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯೂಸ್ ಮಾಡ್ಕೊಳ್ಳೋದಕ್ಕೆ. ಈ ತರ ಒಂದ್ ವೇಳೆ ಲಿಪ್ಸ್ಟಿಕ್ ಇದಿಲ್ಲ ಅಂತ ಪ್ಲೇನ್ ಬಾಕ್ಸ್ ಸಿಗತ್ತೆ. ಓಕೆ, ನೀವು ಯಾವ್ದು ಯೂಸ್ ಮಾಡಿದ್ದನ್ನೇ ಯೂಸ್ ಮಾಡ್ಬೇಕಂತಿಲ್ಲ, ಪ್ಲೇನ್ ಬಾಕ್ಸ್ ಸಿಗತ್ತೆ ನಿಮ್ಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ, ಅದನ್ನು ಕೂಡ ತಂದು ಮಾಡ್ಕೋಬಹುದು. ಖಂಡಿತ ಈ ರೀತಿಯಾಗಿ ನೀವು ನ್ಯಾಚುರಲ್ ಲಿಪ್ಸ್ಟಿಕ್ ಅನ್ನ ಮನೆಯಲ್ಲಿ ಟ್ರೈ ಮಾಡೋದನ್ನ ಮಾತ್ರ ಖಂಡಿತ ಮಿಸ್ ಮಾಡ್ಕೋಬೇಡಿ. ಒಮ್ಮೆ ಆದ್ರೂ ಟ್ರೈ ಮಾಡಿ. ಇಲ್ಲ ಏನೂ ಬಾಕ್ಸ್ ಇಲ್ಲ ಅಂದ್ರೆ ಹಾಗೆ ಖಾಲಿ ಕಂಟೈನರ್ ಬಾಕ್ಸ್ ಅಲ್ಲೂ ಕೂಡ ನೀವು ಇಟ್ಕೋಬಹುದು. ಅದನ್ನ ನೋಡಿ ಈ ತರ ಟ್ಯಾಪ್ ಮಾಡ್ಬೇಕು, ಅದು ಅಡಿಗಡೆ ಹೋಗುತ್ತೆ. ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ನೋಡಿ. ಇವಾಗ
ಕಂಪ್ಲೀಟ್ ಆಗಿ ಫಿಲ್ ಆಗಿ ರೆಡಿ ಆಯ್ತು ನಮ್ ಲಿಪ್ಸ್ಟಿಕ್. ನೋಡಿ ಫೈನಲ್ ಆಗಿ ನಾನು ಇದಕ್ಕೆ ಫಿಲ್ ಮಾಡಿ ಇಟ್ಟಿದ್ನಲ್ವಾ, ಫೈನಲ್ ಆಗಿ ನಮ್ ಲಿಪ್ಸ್ಟಿಕ್ ರೆಡಿ ಆಗಿದೆ ನೋಡಿ. ಈ ತರ ಬಂದಿದೆ, ಕಾಣಿಸ್ತಾ ಇದೆ ಅಲ್ವಾ ನೋಡಿ. ಈ ತರ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂತು. ಖಂಡಿತ ಟ್ರೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಎಲ್ರು ಟ್ರೈ ಮಾಡ್ಬೋದು. ಮತ್ತೆ ನಿಮ್ಗೆ ಒಂಥರ ಪಿಂಕಿಶ್ ಆಗಿ ಬರುತ್ತೆ. ನೀವು ಈ ತರ ಮಾಡಿ ಇಟ್ಕೊಂಡ್ರೆ ಖಂಡಿತ ನಿಮ್ಗೆ ಯೂಸ್ ಆಗತ್ತೆ ಫ್ರೆಂಡ್ಸ್. ಖಂಡಿತ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತೀನಿ. ನೋಡಿ ಫಿನಿಶಿಂಗ್ ಅಷ್ಟು ಚೆನ್ನಾಗಿಲ್ದೇ ಇರ್ಬೋದು, ಬಟ್ ನಾನು ಯಾಕಂದ್ರೆ ಆಲ್ರೆಡಿ ಬೇರೆ ಲಿಪ್ಸ್ಟಿಕ್ ಅಲ್ಲಿ ಇರೋದನ್ನ ತೆಗೆದ್ಬಿಟ್ಟು ನಾನು ಯೂಸ್ ಮಾಡೋದು. ಅದು 2-3 ಸಲ ನೀವು ಈ ತರ ಮಾಡಿದಾಗ ಅದು ಶೇಪ್ ಕರೆಕ್ಟ್ ಆಗಿ ಬರುತ್ತೆ. ಯಾಕಂದ್ರೆ ಫಿಲ್ ಮಾಡಿರೋದಲ್ವಾ, ನಾನು ಯಾವುದೇ ಮೋಲ್ಡ್ ಯೂಸ್ ಮಾಡದೆ ಫಿಲ್ ಮಾಡಿರೋದು, ಅದಕ್ಕೆ ಈ ತರ ಬಂದಿರತ್ತೆ. ಇದನ್ನ ನೀವು ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ರೆಡಿ ಆಗತ್ತೆ ನೋಡಿ. ಸ್ವಲ್ಪ ಶೇಪ್ ಬರ್ತಾ ಇರತ್ತೆ. ಇವಾಗ ನೋಡಿ ಸ್ವಲ್ಪ ಶೇಪ್ ಬಂದಿದೆ ಈ ತರ. ಬಟ್ ಇದನ್ನ ನೀವು ಕ್ಯಾರಿ ಕೂಡ ಮಾಡ್ಕೋಬಹುದು, ಏನು ಫ್ರಿಜ್ ಅಲ್ಲಿ ಇಡೋ ಅವಶ್ಯಕತೆನೇ ಇಲ್ಲ. ಇದನ್ನ ಒಂದು 3 ಮಂತ್ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಆರಾಮ್ಸಾಗಿ. ಫ್ರಿಜ್ ಅಲ್ಲಿ ಇಟ್ರೆ ತುಂಬಾ ಫ್ರೆಶ್ ಆಗಿರುತ್ತೆ, ಯಾವಾಗ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು. ಒಂದು 6 ತಿಂಗಳ ತನಕನೂ ಯೂಸ್ ಮಾಡ್ಕೋಬಹುದು. ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಅಂತ ಅನ್ಸಿತು ಅಂತ ಭಾವಿಸ್ತೀನಿ. ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಹೈಪ್ ಕೂಡ ಇದೆ, ಹೈಪ್ ಕೂಡ ಮಾಡಬಹುದು. ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿ ತನಕ ನೋಡಿದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ಇನ್ನೊಂದು ವಿಶೇಷತೆ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.